ಶಿಡ್ಲಘಟ್ಟ ಶ್ರೀ ಜ್ಞಾನೋದಯ ಗ್ರಾಮೀಣ ವಿದ್ಯಾ ಟ್ರಸ್ಟ್ ಸಹಯೋಗದಿಂದ ಕಾನೂನು ಅರಿವು ಕಾರ್ಯಕ್ರಮವನ್ನು ಶಿಡ್ಲಘಟ್ಟದ ಟಿಪ್ಪು ಶಾದಿ ಮಹಲ್ನಲ್ಲಿ ವಕೀಲ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಹಾಗೂ ಶ್ರೀ ಜ್ಞಾನೋದಯ ಗ್ರಾಮೀಣ ವಿದ್ಯಾ ಟ್ರಸ್ಟ್ನ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಪ್ರಸಾದ್ ದೀಪ ಬೆಳಗಿಸುವುದರ ಮೂಲಕ ಹೆಣ್ಣು ಮಕ್ಕಳಿಗೆ ಕಾನೂನು ಅರಿವು ಕಾರ್ಯಕ್ರಮದ ಬಗ್ಗೆ ಅರಿವು ನೀಡಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 6 ವರ್ಷಗಳಿಂದ ಸ್ವಸಹಾಯ ಸಂಘಗಳ ಫಲವತ್ತನೆ, ಮಹಿಳೆಯರ ಸಬಲೀಕರಣ ಹಾಗೂ ಜೀವನೋಪಾಯಗಳ ಮೇಲೆ ಕೆಲಸ ಮಾಡುತ್ತಾ ಬರುತ್ತಿದ್ದೇವೆ. ಇವುಗಳಿಂದ ಮಹಿಳೆಯರಿಗೆ ಕಾನೂನು ಅರಿವು ತಿಳಿಸಬೇಕು ಹಾಗೂ ಸಾಕಷ್ಟು ಮಹಿಳೆಯರು ಅವರ ಜೀವನೋಪಾಯ ಅಭಿವೃದ್ಧಿಯಾಗುತ್ತಿದೆ ಹಾಗೂ ಒಂದು ಮನೆಯಲ್ಲಿ ಒಂದು ಮಹಿಳೆ ಅಭಿವೃದ್ಧಿ ಆದರೆ ಇಡೀ ಸಮಾಜ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳಿ ಕಾನೂನು ಅರಿವು ಕಾರ್ಯಕ್ರಮ ಮಾಡಿದ್ದೇವೆ ಎಂದು ಶ್ರೀ ಜ್ಞಾನೋದಯ ಗ್ರಾಮೀಣ ವಿದ್ಯಾ ಟ್ರಸ್ಟ್ನ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಪ್ರಸಾದ್ ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ. ಕಾರ್ಯನಿರ್ವಹಣಾಧಿಕಾರಿ ಆಗಿ ನಾನು ಶ್ರೀ ಜ್ಞಾನೋದಯ ಗ್ರಾಮೀಣ ವಿದ್ಯಾಸಂಸ್ಥೆ ಚಿಕ್ಕಬಳ್ಳಾಪುರ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ನಾವು ಸುಮಾರು ಕ್ಷೇತ್ರಗಳಲ್ಲಿ ಗ್ರಾಮೀಣ ಹಂತದಲ್ಲಿ ಕಾರ್ಯಕ್ರಮಗಳನ್ನು 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಶಿಡ್ಲಘಟ್ಟ ತಾಲೂಕಿಗೆ ಬಂದಾಗ ಒಂದು 6 ವರ್ಷದಿಂದ ನಾವು ಸ್ವಸಹಾಯ ಸಂಘಗಳ ಬಲವರ್ಧನೆ, ಮಹಿಳೆಯರ ಸಬಲೀಕರಣ ಹಾಗೂ ಜೀವನೋಪಾಯಗಳ ಮೇಲೆ ನಾವು ಕೆಲಸ ಮಾಡಿಕೊಂಡು ಬಂದ್ವಿ. ಅದೇ ರೀತಿ ಕೋವಿಡ್ ಬಂದಿದ್ದಾಗಲೂ ನಾವು ಕೋವಿಡ್ ಕಿಟ್ ಕೊಡೋದಾಗಲಿ ಮತ್ತು ಕೋವಿಡ್ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮಗಳನ್ನು ಸುಮಾರು ಒಂದು 10 ಪಂಚಾಯಿತಿಗಳಲ್ಲಿ ಮಾಡಿದ್ದೇವೆ. ಇವತ್ತು ನಾವು ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದು ಒಂದು ಮಹಿಳೆಯರಿಗೆ ಕಾನೂನಿನ ಅರಿವಿನ ಬಗ್ಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ಮಾಡಲಿಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತ ಹೇಳಿದ್ರೆ, ನಾವು ಈ ಮಹಿಳೆಯರ ಜೊತೆ ಕೆಲಸ ಮಾಡ್ತಿದ್ದಾಗ ನಾವು ನೋಡಿದಂಥ ವಿಷಯಗಳೇನಿದೆ, ಇವತ್ತು ಅವರ ಜೀವನೋಪಾಯದಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದ್ದಾರೆ, ಅಕ್ಷರಸ್ಥರಾಗ್ತಿದ್ದಾರೆ, ಮನೆಗಳ ನಿರ್ವಹಣೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಜ್ಞಾನೋದಯ ಸಂಸ್ಥೆ ಏನು ನಂಬ್ತದೆ ಅಂತ ಹೇಳಿದ್ರೆ, ಒಂದು ಮಹಿಳೆಯ ಅಭಿವೃದ್ಧಿ ಆದರೆ ಇಡೀ ಸಮಾಜ ಅಭಿವೃದ್ಧಿಗೆ ಅವರು ನಾಂದಿ ಆಗ್ತಾರೆ ನಂಬಿಕೆ ಮೇಲೆ ಕೆಲಸ ಮಾಡೋದ್ರಿಂದ ಅವ್ರಿಗೆ ಅರಿವಿನ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲೂ ನಾವು ಮಕ್ಕಳಿಗೆ ಅಗತ್ಯವಾದಂತಹ ಪೋಕ್ಸೋ ಬಗ್ಗೆಯೂ ನಾವು ಅರಿವನ್ನು ಮೂಡಿಸ್ತಾ ಇದ್ದೇವೆ. ಮತ್ತು ಅದೇ ರೀತಿ ಮಕ್ಕಳಿಗೆ ಬಾಲ್ಯ ವಿವಾಹ ಆದರೆ ಅವ್ರಿಗೆ ಯಾವ ರೀತಿ ಸಮಸ್ಯೆಗಳು ಬರ್ತವೆ ಮುಂದಿನ ಅವರು ಜೀವನದಲ್ಲಿ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಕಾನೂನು ಅಡಿಯಲ್ಲಿ ಏನೇನು ವಿಷಯಗಳನ್ನು ನೋಡ್ತಾರೆ, ಬಾಲ್ಯ ವಿವಾಹ ಆದರೆ ಯಾವ ರೀತಿ ಕಾನೂನಿನಲ್ಲಿ ಅವ್ರಿಗೆ ಅವ್ರಿಗೆ ಏನೇನು ಸೌಲಭ್ಯಗಳಿದೆ, ಯಾವ ರೀತಿ ಸೌಲಭ್ಯಗಳ ಜೊತೆ ಯಾವ ರೀತಿ ಅವ್ರ ಮೇಲೆ ಪರಿಣಾಮಗಳು ಬೀರುತ್ತೆ ಅನ್ನೋಂಥದ್ದು ಬಗ್ಗೆಯೂ ನಾವು ತಿಳುವಳಿಕೆ ಮೂಡಿಸೋದು ಇವತ್ತು ಚಿಂತನೆ ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿರೋದು ಏನು ಅಂತ ಹೇಳಿದ್ರೆ, ಆಸ್ತಿ ಹಕ್ಕುಗಳು ಮಹಿಳೆಯರು ಯಾವ ರೀತಿ ಅವರಿಗೆ ಆಸ್ತಿ ಹಕ್ಕು ಅನ್ನೋದು ಬರುತ್ತೆ, ಯಾವ ಸಂದರ್ಭದಲ್ಲಿ ಅವರು ಆಸ್ತಿ ಹಕ್ಕಿಗಾಗಿ ಹೋರಾಡ್ಬೋದು ಅನ್ನೋದರಲ್ಲಿ ಅರಿವು ಮೂಡಿಸಬೇಕು. ಈ ರೀತಿ ನಾವು ಅವರ ಸಬಲೀಕರಣಕ್ಕೆ ನಾವು ಈ ಪ್ರಯಾಣದ ಜೊತೆ ಅವರನ್ನು ನಾವು ತಗೊಂಡೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಇದಕ್ಕೆ ನಮಗೆ ಒಳ್ಳೆಯ ಸ್ಪಂದನೆ ಬಂದು ಸುಮಾರು ಒಂದು 40ರಿಂದ 50 ಜನ ಮಹಿಳೆಯರು, ಮಕ್ಕಳು ಎಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ. ಇವರಿಗೆ ನಾವು ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ನಾವು ಅರಿವಿನ ಮೂಡಿಸಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತಿದ್ದೇವೆ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಾಗಲಿ ಮತ್ತು ಅದೇ ರೀತಿ ನಮಗೆ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಜಾಗ ಕೊಟ್ಟಂತಹ ನಮ್ಮ ಮಿತ್ರರಾಗಲಿ ಎಲ್ಲರಿಗೂ ನಾವು ಚಿರಋಣಿಗಳಾಗಿರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಸಿಕ್ಕಲಿಲ್ಲ ಆಮೇಲೆ ಇದೆಲ್ಲ ನೋಡಿ ನಮ್ಮ ಭಾರತ ಸರ್ಕಾರ 2005ರಲ್ಲಿ ಏನು ಈ ಒಂದು ಸಕ್ಸೆಷನ್ ಆಗ್ತಿದೆ, 1956ರಲ್ಲಿ ಏನು ಹೆಣ್ಣು ಮಕ್ಕಳಿಗಿತ್ತು ಎಲ್ಲ ಕ್ರೋಢೀಕರಣ ಮಾಡಿ ಫೈನಲ್ ಆಗಿ ತಂದೆ ಆಸ್ತಿಯಲ್ಲಿ ಯಾವ ರೀತಿ ಭಾಗ ಬರಬೇಕು, ತಾಯಿ ಆಸ್ತಿಯಲ್ಲಿ ಯಾವ ರೀತಿ ಭಾಗ ಬರಬೇಕು, ಶ್ರೀದಾನ ಮಾಡಿರ್ತಾರೆ ಅದರಲ್ಲಿ ಯಾವ ರೀತಿ ಭಾಗ ಬರಬೇಕು ಅನ್ನೋದ್ರ ಬಗ್ಗೆ